ನೋಡಿ, ಸ್ಕೂಲ್ನ ಯಾರು ಕಾನೂನನ್ನ ಕೈ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ನಮಗೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್. ಯಾವ ಕಾಂಗ್ರೆಸ್ ಲೀಡರ್ ಆಗಿರಲಿ, ಯಾರೇ ಆಗಲಿ, ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ನಾನು ಪೊಲೀಸ್ ಕಮಿಷನರ್ಗೆ, DDPIಗೆ, DC ಗೆ ಕಾನೂನಲ್ಲಿದೆ, ವಿ ಕ್ಯಾನ್ ಟೇಕ್ ಓವರ್ ಇನ್ಸ್ಟಿಟ್ಯೂಷನ್. ಬಹುಶಃ ಬೆಂಡ್ ಮಾಡಲಿಲ್ಲ ಅಂತಂದ್ರೆ ಇದನ್ನೆಲ್ಲ ನಾವು ಮಕ್ಕಳ ಮೇಲೆ, ನಾವು ಶಾಲಾ ಶಿಕ್ಷಕರ ಮೇಲೆ, ಸ್ಕೂಲ್ ಮೇಲೆ ಮಾಡೋಕ್ಕಾಗಲ್ಲ. ಕಾನೂನು ಮಾಡಿ ಲೀಗಲ್ ಆಕ್ಟಿಂಗ್ ಇಸ್ ಡಿಫ್ರೆಂಟ್. ನಾನು ಇನ್ಸ್ಟಿಟ್ಯೂಷನ್ ಅಂತ ಅಂದಮೇಲೆ ಅದು ಪಬ್ಲಿಕ್, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಎನಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆರ್ ಪ್ರೈವೇಟ್. ನಾನು ಸಂಸ್ಥೆ ನಡೆಸ್ತಾ ಇದ್ದೀನಿ. ನಾನು ಸುಮ್ಮನೆ ವಾರಸ್ದಾರ್ ಅಷ್ಟೇ, ನಾನು ಮಾಲೀಕನಾಗ್ಲಿಕ್ಕೆ ಆಗೋದಿಲ್ಲ. ಅದು ಎಲ್ಲ ಸಂಸ್ಥೆಯವರು ತಿಳ್ಕೊಳ್ಬೇಕು. ವಾಟ್ ಎವರ್ ಮೇ ಕಮ್, ವಿಲ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಅಂಡ್ ದಿ ಟೀಚರ್ಸ್. ಎಲ್ಲರೂ ಸ್ವಲ್ಪ ಕಾನೂನಿಗೆ ಗೌರವ ಕೊಡಬೇಕು. ನೋ ಒನ್ ಈಸ್ ಪರ್ಮನೆಂಟ್. ನೀವು ವಿಸಿಟ್ ಮಾಡ್ತೀರಾ? ಅವಶ್ಯಕತೆ ಇದ್ದು ಸಾರ್ಟ್ ಔಟ್ ಆಗಲಿಲ್ಲ ಅಂದ್ರೆ ಖಂಡಿತ ವಿಸಿಟ್ ಮಾಡ್ತೀನಿ. ನಾನು ಬೆಂಗಳೂರು, ಯಾಕೆಂದ್ರೆ ಅಷ್ಟು ಜನ ಪೇರೆಂಟ್ಸು, ಟೀಚರ್ಸು ಎಲ್ಲ ಬಂದು ನನ್ನ ಭೇಟಿ ಮಾಡಿ ಕೇಳ್ಕೊಂಡಾಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಾನು ಹೋಗಲಿಲ್ಲ ಅಂತಂದ್ರೆ ತಪ್ಪಾಗ್ತದೆ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಇದನ್ನು ಸಾರ್ಟ್ ಔಟ್ ಮಾಡಬೇಕು ಅಂತ. ಆಗಲಿಲ್ಲ ಅಂತ ನಾನು ಸರ್, ಟುಡೇ ಇಸ್ RCB's ಫೈನಲ್. ಎಲ್ಲ ಕರ್ನಾಟಕದ ಜನತೆ ಮತ್ತು ಇಡೀ ಭಾರತದಲ್ಲಿ RCB ಗೆಲ್ಲಬೇಕು ಅಂತೇಳಿ ಬಹಳ ಕಾತುರದಿಂದ ಇದ್ದಾರೆ. ನಾನು ಕರ್ನಾಟಕ ಜನತೆ ಪರವಾಗಿ ನಮ್ಮ RCB ಕ್ರೀಡಾಪಟುಗಳಿಗೆ, ಕ್ರಿಕೆಟ್ ಆಟಗಾರರಿಗೆ ಶುಭ ಹಾರೈಸ್ತೇನೆ. ನೀವು ಗೆದ್ದು ಕಪ್ಪನ್ನು ತರಲೇಬೇಕು. ಎಲ್ಲ ನಮ್ಮ ಜನ ಸಾಯಂಕಾಲ ಆದರೂ ನಮಗೆ ಸ್ವಲ್ಪ ರಜೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಭಾಳ ಆಸಕ್ತಿಯಿಂದ. ಸೊ ನಮ್ಮ ಗೌರವವನ್ನು ಉಳಿಸ್ಬೇಕು. ನಿಮಗೆ ಒಳ್ಳೆಯದಾಗಲಿ, ಯಶಸ್ಸಾಗಲಿ, ಶುಭವಾಗಲಿ. ಸರ್, ಮತ್ತೆ ಈಗ ಜಡ್ಜ್ ಕಮಲ್ ಹಾಸನ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ, ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಕೊಂಡು ಕೆಲವು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಪಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡ್ತೇನೆ, ಹಂಪ ನಾಗರಾಜ್ ಹತ್ರ ಮಾತಾಡ್ತೇನೆ, ಬೇರೆಲ್ಲ ಮಾತಾಡ್ತೇನೆ. ಏನಿದು ಸಾರಾಂಶ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತೇಳಿ ಚರ್ಚೆ ಮಾಡಿದ್ದೆ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂಥವು. ಮೇಲು ಕೀಳು ಅನ್ನೋದು ಏನಿಲ್ಲ. ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ, ತಮಿಳು ಮಾತಾಡಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ, ಮಲಯಾಳಿ ಮಾತಾಡಬೇಕಾದ್ರೆ ಬರ್ತದೆ, ಕನ್ನಡ ಮಾತಾಡ್ತದೆ. ಸೊ ಇದಕ್ಕೆ ನಾನು, ಅದು ವೈಯಕ್ತಿಕವಾಗಿ ಭಾಳ ಹತ್ತಿರದಲ್ಲೇ ಇದ್ದಾರೆ. ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನ್ ಇರಬೇಕು. ನಮ್ಮ ರಾಜ್ಯದ ಹಿತ ಕೂಡ ನಾವು ಪ್ರೊಟೆಸ್ಟ್ ಅಂತೂ ಮಾಡಿದ್ದೀವಿ. ಅದಕ್ಕೆ ಪ್ರೊಟೆಸ್ಟ್ಗೆ ಎಲ್ಲ ಥರದ ಗೌರವ ಕೂಡ ಇದೆ. ಸೊ ಜಡ್ಜ್ ನ್ಯಾಯಾಲಯಕ್ಕೆ ಹೋಗಿದೆ. ನ್ಯಾಯಾಲಯ ಏನು ಆದೇಶ ಕೊಟ್ಟಿದ್ದು ಎಲ್ಲರೂ ಪಾಲನೆ ಮಾಡಿದ್ರು. ಅದಕ್ಕೆ ನನಗೂ ಕೂಡ ಸಹಮತ ಇದೆ. ಅಂದರೆ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಮಿತ್ರ ಪಕ್ಷ ಆಗಿರೋದ್ರಿಂದ ಇಲ್ಲಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಾಫ್ಟ್ ಆಗಿದ್ದಾರೆ ಕಮಲ್ ಹಾಸನ್ ಪರ ನಾವು ಮಾತಾಡೋದಕ್ಕೆ. ಕಮಲ್ ಹಾಸನ್ ಸಾಫ್ಟ್ ಅಲ್ಲ ರೀ. ಇದು ಭಾಷೆಗೆ, ಜಾತಿಗೆ, ರಾಜ್ಯಕ್ಕೆ ಜಗಳ ಮಾಡ್ಸಕ್ಕೆ. ಅವರು ಯಾವಾಗಲೂ BJPಯವರು ಭಾಗ ಮಾಡೋರು, ನಾವು ಯಾವಾಗಲೂ ಒಂದು ಮಾಡೋರು. ಅವರು ಕತ್ರಿ, ನಾವು ಸೂಜಿ. ಗೊಬ್ಬರದಲ್ಲೇ ಸ್ಟೀಲಲ್ಲೇ ಎರಡೂ ತಯಾರಾಗ್ತದೆ, ಕತ್ರಿನೂ ತಯಾರಾಗ್ತದೆ, ಸೂಜಿನೂ. ನಾವು ಒಂದು ಮಾಡೋದು. ಬೆಳಗ್ಗೆ ಸಾಯಂಕಾಲ ಇಲ್ಲಿರೋಂಥ ಜನಕ್ಕೆ ಯಾವುದೋ ಒಂದು ರೂಪಕ್ಕೆ ಏನಾದ್ರು ತಿರುಗಿದ್ರೆ ಯಾರಕ್ಕೆ ಹೊಣೆ? 50,000 ಜನ ಹೊಸರು ಹೋಗ್ತಾರೆ, ಬೆಂಗಳೂರಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಕ್ಕೆ, ಇಲ್ಲಿಂದ ಕೆಲಸಕ್ಕೆ ಅಲ್ಲಿಗೆ ಹೋಗ್ತಾರೆ. ಇವೆಲ್ಲ ಯಾರು ಜವಾಬ್ದಾರಿ? ನಾಳೆ ಚಿಕ್ಕಮ್ಮ ಆಯ್ತು ಅಂದರೆ ಅವೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಆಯ್ತು, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕ್ಷಮಾಪಣೆ ಕೇಳ್ತಾರೆ. ಅದು ಎಲ್ಲೆಲ್ಲಿಗೋ ಇರಬಾರ್ದು. ಈಗ ನ್ಯಾಯಾಲಯಕ್ಕೆ ಹೋಗಿದೆ, ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಕ್ಷಮಾಪಣೆ ಕೇಳಿದ್ರೆ ಖಂಡಿತ ಅವರು ಗೌರವ ಕೊಟ್ಟು ಕ್ಷಮಾಪಣೆ ಕೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಷ್ಟೇ. ನಮಗೆ ಬೇರೆ ನಮ್ಮವರೆಲ್ಲ ಕನ್ನಡ ಸಂಘಟನೆಗಳು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದು ಬೇರೆ ಬೇರೆ ವಿಕೋಪಕ್ಕೆ ತೆಗೆದುಕೊಂಡು ಹೋಗಬಾರ್ದು. ನೀವು ಹೋರಾಟ ಮಾಡ್ತಾ ಇದ್ದೀರಿ, ಅದಕ್ಕೆ ಕೋರ್ಟ್ ಒಬ್ಬರೇ ಅವರು ಕೋರ್ಟ್ಗೆ ಹಾಕಿದ್ರು ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಕೋರ್ಟು ಒಂದು ತೀರ್ಪು ಕೊಟ್ಟಿದ್ದಾರೆ, ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ.
ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.